ಬಹಳಷ್ಟು ಸಲ ನಾವು ಆನ್ಲೈನ್ ಫಾರ್ಮ್ ಫಿಲ್ ಮಾಡಿರ್ತೀವಿ. ರಿಜಿಸ್ಟ್ರೇಷನ್ ಫಾರ್ಮ್ ಆಗಿರ್ಬೋದು, ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಟಿಕೆಟ್ ಬುಕ್ಕಿಂಗ್ ಫಾರ್ಮ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ತರ ಫಾರ್ಮ್ಗಳು ಫಿಲ್ ಮಾಡಿರ್ತೀವಿ. ಫಾರ್ಮ್ ಫಿಲ್ ಮಾಡುವಾಗ ಏನಾದರೂ ಮಿಸ್ಟೇಕ್ಸ್ ಆದರೆ ರೆಡ್ ಫ್ಲಾಗ್ಸ್ ಬರಕ್ಕೆ ಶುರು ಆಗ್ತವೆ. ಎಲ್ಲಿ ತನಕ ನಾವು ಸರಿಯಾದ ಡೇಟಾ ಇನ್ಪುಟ್ ಮಾಡಲ್ಲ, ಅಲ್ಲಿ ತನಕ ನಾವು ಫಾರ್ಮ್ ಸಬ್ಮಿಟ್ ಮಾಡೋಕ್ಕೆ ಆಗಲ್ಲ. ಆನ್ಲೈನ್ ಫಾರ್ಮ್ಗಳನ್ನ ತುಂಬಾ ಜನ ಉಪಯೋಗಿಸೋದ್ರಿಂದ ಅದರಲ್ಲಿ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಮ್ಮ ಹತ್ರ ಡೇಟಾ ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವರು ಕೆಲವು ರೆಸ್ಟ್ರಿಕ್ಷನ್ಸ್ ಹಾಕಿರ್ತಾರೆ. ಇನ್ಪುಟ್ ಡೇಟಾ ಫೀಲ್ಡ್ ಅಲ್ಲಿ ಕೆಲವು ರೂಲ್ಸ್ ಅಪ್ಲೈ ಮಾಡಿರ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಕರೆಕ್ಟ್ ಆಗಿರೋ ಡೇಟಾ ಸಿಗಲ್ಲ. ಅವರು ಫರ್ದರ್ ಡೇಟಾ ಪ್ರೊಸೆಸಿಂಗ್ ಅವ್ರಿಗೆ ತೊಂದರೆ ಆಗುತ್ತೆ. ರೆಸ್ಟ್ರಿಕ್ಷನ್ಸ್ ಹಾಕೋದ್ರಿಂದ ಎರರ್ಸ್ ಎಲ್ಲ ರಿಜೆಕ್ಟ್ ಆಗುತ್ತೆ. ವ್ಯಾಲಿಡ್ ಡೇಟಾ ಮಾತ್ರ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಇನ್ಪುಟ್ ಫೀಲ್ಡ್ ಅಲ್ಲೆಲ್ಲ ಡೇಟಾ ವ್ಯಾಲಿಡೇಷನ್ ರೂಲ್ ಅಪ್ಲೈ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಡೇಟಾ ವ್ಯಾಲಿಡೇಷನ್ ಟಾಪಿಕ್ ತಗೊಂಡಿದ್ದೀನಿ. ಡೇಟಾ ವ್ಯಾಲಿಡೇಷನ್ ಬಗ್ಗೆ ಇನ್ ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತಿಳ್ಕೊಳ್ಳೋಣ. ಈ ವಿಡಿಯೋನ ನಾನು 2 ಪಾರ್ಟ್ ಆಗಿ ಮಾಡ್ತಾ ಇದ್ದೀನಿ. ಇವಾಗ ನೀವು ಪಾರ್ಟ್ 1 ನೋಡ್ತಾ ಇದ್ದೀರಾ. ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ, ಅದನ್ನು ಕೂಡ ಫಾಲೋ ಮಾಡಿ. ನಾನಿಲ್ಲೊಂದು ಸಿಂಪಲ್ ಆಗಿ ರಿಜಿಸ್ಟ್ರೇಷನ್ ಫಾರ್ಮ್ ಕ್ರಿಯೇಟ್ ಮಾಡಿದ್ದೀನಿ. ಡೇಟ್ ಫೀಲ್ಡ್ ಅಲ್ಲಿ ಟುಡೇ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಕರೆಂಟ್ ಡೇಟ್ ಡಿಸ್ಪ್ಲೇ ಆಗ್ತಾ ಇದೆ. ಈ ಡೇಟ್ ಅನ್ನ ಬದಲಾಯಿಸಕ್ಕೆ ಟ್ರೈ ಮಾಡಿದ್ರೆ ಬದಲಾಯಿಸೋದಕ್ಕಾಗಲ್ಲ. ನಾವು 2-3 ದಿವಸ ಮೊದಲೇನೆ ರಿಜಿಸ್ಟರ್ ಮಾಡಿದೀವಿ ಅನ್ನೋ ತರ ಹಳೆ ಡೇಟ್ ಹಾಕೋಕ್ಕೆ ಟ್ರೈ ಮಾಡಿದ್ರೆ ಸಾಧ್ಯ ಆಗಲ್ಲ. ನಾನು 20 ಅಂತ ಬರೀ ಟ್ರೈ ಮಾಡ್ತೀನಿ. ನೋಡಿ, ಎರರ್ ಪಾಪಪ್ ಮೆಸೇಜ್ ಬರ್ತಾ ಇದೆ. ಸಪೋಸ್ ನೇಮ್ ಫೀಲ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಕ್ ಹೋದ್ರೆ ಸಾಧ್ಯ ಆಗಲ್ಲ, ಎರರ್ ಮೆಸೇಜ್ ಬರ್ತಾ ಇದೆ. ಇನ್ಪುಟ್ ಫೀಲ್ಡ್ಸ್ಗೆಲ್ಲ ಡೇಟಾ ವ್ಯಾಲಿಡೇಷನ್ ರೂಲ್ ಅಪ್ಲೈ ಮಾಡಿದ್ದೀನಿ. ಸಪೋಸ್ ನಾನಿಲ್ಲಿ ನೇಮ್ ಬದಲು ಡೇಟ್ ಆಫ್ ಬರ್ತ್ ಅಂತ ಎಂಟರ್ ಮಾಡಕ್ ಹೋದ್ರೆ ಅದು ಕೂಡ ಸಾಧ್ಯ ಆಗಲ್ಲ, ಎರರ್ ಪಾಪಪ್ ಮೆಸೇಜ್ ಬರುತ್ತೆ. ಸೆಲ್ ಪಾಯಿಂಟ್ ಇವಾಗ ಫಾರ್ಮ್ ಇಂದ ಹೊರಗಡೆ ಇದೆ. ಇಲ್ಲಿ ನಾನೇನೇ ಎಂಟರ್ ಮಾಡಿದ್ರು ಎಂಟ್ರಿ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮತ್ತೆ ರೀರೈಟ್ ಮಾಡ್ಬೋದು, ನೇಮ್ ಅಂತ ಎಂಟರ್ ಮಾಡ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಬೋದು, ಏಜ್ ಎಂಟರ್ ಮಾಡ್ಬೋದು, ಅಥವಾ ಇಮೇಲ್ ಐಡಿ ಎಂಟರ್ ಮಾಡ್ಬೋದು. ಕರೆಕ್ಷನ್ಸ್ ಕೂಡ ಮಾಡ್ಬೋದು, ಓವರ್ ರೈಟ್ ಮಾಡ್ಬೋದು. ನಮಗೆ ಯಾವ ಡೇಟಾ ಬೇಕು ಅದನ್ನ ನಾವು ನಮ್ಗೆ ಇಷ್ಟ ಬಂದಾಗೆ ಟೆಕ್ಸ್ಟ್ ಆಗಲಿ, ನಂಬರ್ ಆಗಲಿ, ಡೇಟ್ ಆಗಲಿ, ಇಮೇಲ್ ಐಡಿ ಆಗಲಿ ಏನ್ ಬೇಕಾದ್ರೂ ಎಂಟರ್ ಮಾಡ್ಬೋದು. ಆದ್ರೆ ಫಾರ್ಮ್ ಒಳಗಡೆ ರೆಸ್ಟ್ರಿಕ್ಷನ್ಸ್ ಇದೆ. ಅಲ್ಲಿ ನಮ್ಗೆ ಇಷ್ಟ ಬಂದಾಗೆ ಏನು ಎಂಟರ್ ಮಾಡೋಗಿಲ್ಲ. ಅಲ್ಲಿ ಏನ್ ರೂಲ್ ಇದೆ ಅದನ್ನೇ ಫಾಲೋ ಮಾಡ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ ಫಾರ್ಮ್ ಅಲ್ಲಿ ಡೇಟಾ ವ್ಯಾಲಿಡೇಷನ್ ರೂಲ್ಸ್ ಅಪ್ಲೈ ಆಗಿರುತ್ತೆ. ಅದರಿಂದ ನಾವು ಎಡಿಟಿಂಗ್ ಮಾಡಕ್ಕೆ ಸಾಧ್ಯ ಆಗಲ್ಲ. ಡೇಟಾ ಟ್ಯಾಬ್ ಅಲ್ಲಿ ಹೋಗಿ ಡೇಟಾ ವ್ಯಾಲಿಡೇಷನ್ ಹೋದ್ರೆ ಎನಿ ವ್ಯಾಲ್ಯೂ ಅಂತ ಇದೆ. ಅದರಿಂದ ನಾವು ಯಾವುದೇ ವ್ಯಾಲ್ಯೂನ ನಾವು ಎಂಟರ್ ಮಾಡಕ್ಕೆ ಫ್ರೀ ಇದೀವಿ. ಟೆಕ್ಸ್ಟ್ ವ್ಯಾಲ್ಯೂ, ನಂಬರ್ ವ್ಯಾಲ್ಯೂ, ಡೇಟ್ ವ್ಯಾಲ್ಯೂ ಯಾವ್ದು ಬೇಕಾದ್ರೂ ಎಂಟರ್ ಮಾಡ್ಬೋದು. ಡ್ರಾಪ್ ಡೌನ್ ಅಲ್ಲಿ ಹೋದ್ರೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಹೋಲ್ ನಂಬರ್ ಇದೆ, ಡೆಸಿಮಲ್, ಲಿಸ್ಟ್, ಡೇಟ್, ಟೈಮ್, ಟೆಕ್ಸ್ಟ್ ಲೆಂತ್, ಕಸ್ಟಮ್, ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಇದರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ನಾವು ರೂಲ್ ಅಪ್ಲೈ ಮಾಡಿದ್ರೆ ಡೇಟಾ ವ್ಯಾಲಿಡೇಷನ್ ರೂಲ್ನ, ಅವಾಗ ಆ ಪರ್ಟಿಕ್ಯುಲರ್ ಡೇಟಾ ಮಾತ್ರ ಎಂಟರ್ ಮಾಡಕ್ಕೆ ಅವಕಾಶ ಇರುತ್ತೆ. ಬೇರೆ ಎಂಟ್ರೀಸ್ ಎಲ್ಲ ಅಲೋ ಮಾಡಲ್ಲ. ಇದನ್ನೆಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ನಾನು ಕೆಲವು ಡೇಟಾ ವ್ಯಾಲಿಡೇಷನ್ ರೂಲ್ಸ್ ಅಪ್ಲೈ ಮಾಡಿದ್ದೀನಿ. ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಇವಾಗ ಡೇಟಾ ಹೋಗಿ ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಎನಿ ವ್ಯಾಲ್ಯೂ ಸೆಲೆಕ್ಟ್ ಮಾಡಿದ್ರೆ ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡಿರೋ ಡೇಟಾ ವ್ಯಾಲಿಡೇಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ ಫೀಲ್ಡ್ ಅಲ್ಲೂ ಅದೇ ತರ ಮಾಡ್ತೀನಿ. ಈಗ ಮೊದಲಿಂದ ಡೇಟಾ ವ್ಯಾಲಿಡೇಷನ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ. ಡೇಟ್ ಫೀಲ್ಡ್ ಅಲ್ಲಿ ನಾವು ಟುಡೇ ಡೇಟ್ ಆಲ್ರೆಡಿ ಎಂಟರ್ ಮಾಡಿದೀವಿ. ಟುಡೇ ಫಾರ್ಮುಲಾ ಎಂಟರ್ ಮಾಡಿದೀವಿ, ಅದರಿಂದ ಕರೆಂಟ್ ಡೇಟ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ಯಾರು ಚೇಂಜ್ ಮಾಡೋದಕ್ಕೆ ಆಗಲ್ಲ. ನೇಮ್ ಫೀಲ್ಡ್ ಅಲ್ಲಿ ಸಪೋಸ್ ನಾನು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ರೆ ಇವಾಗ ಎಲ್ಲ ರೂಲ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಈಗ ನಾನು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ರೆ ಅಲೋ ಮಾಡುತ್ತೆ. ಆದರೆ ನಮಗೆ ನೇಮ್ ಅಲ್ಲಿ ನೇಮ್ ಅಷ್ಟೇನೆ ಎಂಟರ್ ಮಾಡಬೇಕು, ಬೇರೆ ಡೇಟಾ ಎಲ್ಲ ಅಲೋ ಮಾಡಬಾರ್ದು. ಆ ಥರ ರೆಸ್ಟ್ರಿಕ್ಷನ್ಸ್ ಹಾಕಬೇಕು. ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಡೇಟಾ ಟ್ಯಾಬ್ ಅಲ್ಲಿ ಡೇಟಾ ವ್ಯಾಲಿಡೇಷನ್ಗೆ ಹೋದ್ರೆ
ಎನಿ ವ್ಯಾಲ್ಯೂ ಇರೋ ಜಾಗದಲ್ಲಿ ನಾವು ಕಸ್ಟಮ್ ತಗೋಬೇಕು. ಇಲ್ಲಿ ಎನಿ ವ್ಯಾಲ್ಯೂ ಇದೆ, ಹೋಲ್ ನಂಬರ್ ಇದೆ, ಹೋಲ್ ನಂಬರ್ ಬೇಡ, ಡೆಸಿಮಲ್ ಬೇಡ, ಲಿಸ್ಟ್ ಬೇಡ, ಡೇಟ್ ಬೇಡ, ಟೈಮ್ ಬೇಡ, ಟೆಕ್ಸ್ಟ್ ಲೆಂತ್ ಇದು ಯಾವುದು ಬೇಡ. ನಮಗೆ ಕಸ್ಟಮ್ ಸೆಲೆಕ್ಟ್ ಮಾಡಬೇಕು. ಕಸ್ಟಮ್ ಸೆಲೆಕ್ಟ್ ಮಾಡಿ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಇನ್ಪುಟ್ ಫೀಲ್ಡ್ ಅಲ್ಲಿ ಟೆಕ್ಸ್ಟ್ ಮಾತ್ರ ಎಂಟರ್ ಮಾಡೋ ತರ ನಾವು ರೆಸ್ಟ್ರಿಕ್ಷನ್ಸ್ ಹಾಕಬೇಕಾಗಿದೆ. ನನ್ನ ವಿಡಿಯೋಸ್ ನನಗೆ ಯಾರು ಫಾಲೋ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾವ ಫಾರ್ಮುಲಾ ಹಾಕಬೇಕು ಅಂತ ಈಗ ಆಲ್ರೆಡಿ ಅರ್ಥ ಆಗಿರುತ್ತೆ. ಇದರಲ್ಲಿ ಈ ಟೆಕ್ಸ್ಟ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಈಕ್ವಲ್ ಟು ಈ ಟೆಕ್ಸ್ಟ್ ಸೆಲ್ ರೆಫರೆನ್ಸ್ C7 ಅಂತ ಟೈಪ್ ಮಾಡಿದ್ರೆ ಓಕೆ ಮಾಡಿದ್ರೆ ಈಗ ಟೆಕ್ಸ್ಟ್ ಅಷ್ಟೇ ಎಂಟರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಟೆಕ್ಸ್ಟ್ ಮಾತ್ರ ಎಂಟರ್ ಮಾಡ್ಬೋದು, ನಂಬರ್ಸ್ ಎಂಟರ್ ಮಾಡೋದಕ್ಕೆ ಅಲೋ ಮಾಡಲ್ಲ. ಎರರ್ ಮೆಸೇಜ್ ಬರ್ತಿದೆ. ದಿಸ್ ವ್ಯಾಲ್ಯೂ ಡಸಂಟ್ ಮ್ಯಾಚ್ ದ ಡೇಟಾ ವ್ಯಾಲಿಡೇಷನ್ ರಿಸ್ಟ್ರಿಕ್ಷನ್ ಡಿಫೈನ್ಡ್ ಫಾರ್ ದಿಸ್ ಸೆಲ್. ರೀಟ್ರೈ ಅಂತ ಮಾಡಿದ್ರೆ ಮತ್ತೆ ಅವಕಾಶ ಇರುತ್ತೆ, ಮತ್ತೆ ಸರಿಯಾಗಿ ಡೇಟಾನ ನಾವು ಇಂಪೋರ್ಟ್ ಮಾಡ್ಬೋದು. ಏಜ್ ಫೀಲ್ಡ್ ಅಲ್ಲಿ ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡೋಣ. ಡೇಟಾಗೆ ಹೋಗಿ ಡೇಟಾ ವ್ಯಾಲಿಡೇಷನ್ ಸೆಲೆಕ್ಟ್ ಮಾಡಿ, ಡ್ರಾಪ್ ಡೌನ್ ಅಲ್ಲಿ ಹೋಗಿ ಹೋಲ್ ನಂಬರ್ ಸೆಲೆಕ್ಟ್ ಮಾಡೋಣ. ಹೋಲ್ ನಂಬರ್ ಸೆಲೆಕ್ಟ್ ಮಾಡಿ ಇದರಲ್ಲಿ ಬಿಟ್ವೀನ್ ಡೇಟಾ ಬಿಟ್ವೀನ್ ಮಿನಿಮಮ್ ನಂಬರ್ ಮ್ಯಾಕ್ಸಿಮಮ್ ನಂಬರ್ ಕೊಡಬೇಕು. ಏಜ್ ಬಿಟ್ವೀನ್ 18 and 80 ಅಂತ ಹಾಕ್ತೀನಿ. ಏಜ್ ಬಿಟ್ವೀನ್ 18 and 80. ಓಕೆ, ಈಗ ನಾನು 18 ಎಂಟರ್ ಮಾಡಿದ್ರೆ ಓಕೆ ಆಕ್ಸೆಪ್ಟ್ ಆಗುತ್ತೆ. 16 ಎಂಟರ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ. ರೀಟ್ರೈ. 21 ಎಂಟರ್ ಮಾಡಿದ್ರೆ ಓಕೆ. 81 ಎಂಟರ್ ಮಾಡಿದ್ರೆ ನಾಟ್ ಅಲೌಡ್. ಏಜ್ ಬಂದು ಡೇಟ್ ಆಫ್ ಬರ್ತ್ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಕೂಡ ಡೇಟ್ ಕೂಡ ಅಲೋ ಮಾಡಲ್ಲ. ಎರರ್ ಮೆಸೇಜ್ ಬರುತ್ತೆ. ಕೆಲವರು 10 ಡಿಜಿಟ್ ಫೋನ್ ನಂಬರ್ ಎಂಟರ್ ಮಾಡೋ ಜಾಗದಲ್ಲಿ ಗಡಿಬಿಡಿನಲ್ಲಿ 9 ಡಿಜಿಟ್ಸ್ ಎಂಟರ್ ಮಾಡ್ತಾರೆ, ಇಲ್ಲ 11 ಡಿಜಿಟ್ಸ್ ಎಂಟರ್ ಮಾಡ್ತಾರೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಡೇಟಾ ವ್ಯಾಲಿಡೇಷನ್ ರೂಲ್ ಅಪ್ಲೈ ಮಾಡೋಣ. ಡೇಟಾಗೆ ಹೋಗಿ ಡೇಟಾ ಟ್ಯಾಬಲ್ಲಿ ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಎನಿ ವ್ಯಾಲ್ಯೂ ಜಾಗದಲ್ಲಿ ಟೆಕ್ಸ್ಟ್ ಲೆಂತ್ ತಗೊಳ್ಳೋಣ. ಟೆಕ್ಸ್ಟ್ ಲೆಂತ್ ಈಕ್ವಲ್ ಟು 10 ಡಿಜಿಟ್ಸ್ ಇರಬೇಕು. ಅದಕ್ಕಿಂತ ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಮೊದಲು ನಾವು ಏಜ್ ಲಿಮಿಟ್ ತಗೊಳ್ಳುವಾಗ ಬಿಟ್ವೀನ್ ತಗೊಂಡಿದ್ವಿ. ಬಿಟ್ವೀನ್ 18 and 80 ಅಂತ. ಇದರಲ್ಲಿ ಈಕ್ವಲ್ ಟು 10. ಓಕೆ, ಟೆನ್ ಡಿಜಿಟ್ಸ್ ಎಂಟರ್ ಮಾಡಿದ್ದೀನಿ. ಓಕೆ ಆಯ್ತು, ಅಕ್ಸೆಪ್ಟ್ ಆಗಿದೆ. ಈಗ 9 ಡಿಜಿಟ್ಸ್ ಎಂಟರ್ ಮಾಡಿದ್ದೀನಿ. ಈಗ ಅಲೋ ಮಾಡ್ತಾ ಇಲ್ಲ, ರೀಟ್ರೈ ಅಂತ ತೋರಿಸ್ತಾ ಇದೆ. ಇಮೇಲ್ ಐ ಡಿ ಫೀಲ್ಡ್ ಅಲ್ಲಿ ನಾನು ಯಾವುದೇ ರೆಸ್ಟ್ರಿಕ್ಷನ್ಸ್ ಹಾಕಿಲ್ಲ. ಅದನ್ನ ವಿಡಿಯೋ ಪಾರ್ಟ್ 2 ನಲ್ಲಿ ತಿಳ್ಕೊಳ್ಳೋಣ. ಅದು ಸ್ವಲ್ಪ ಅಡ್ವಾನ್ಸ್ ಆಗಿದೆ. @ ಇರಬೇಕು, ಮಧ್ಯ ಸ್ಪೇಸ್ ಇರಬಾರ್ದು, ಈ ತರ ಎಲ್ಲ ರೆಸ್ಟ್ರಿಕ್ಷನ್ಸ್ ಹಾಕ್ಬೇಕಾಗುತ್ತೆ. ಅದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇದೆ. ಡೇಟಾ ವ್ಯಾಲಿಡೇಷನ್ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಡ್ರೆಸ್ ಅಲ್ಲಿ ನಾವಿಲ್ಲಿ 2 ಲೈನ್ ಅಲ್ಲಿ ನಾವು ಯಾವ ಅಡ್ರೆಸ್ನ ಟೈಪ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸಿಟಿ ಕಾಲಮ್ ಅಲ್ಲಿ ಕೆಲವು ಸಲ ಸಿಟಿ ಸ್ಪೆಲ್ಲಿಂಗ್ ಗೊತ್ತಿರಲ್ಲ, ಅದರಿಂದ ಕರೆಕ್ಟ್ ಸಿಟಿ ಮತ್ತೆ ಸ್ಟೇಟ್ ಮಾತ್ರ ನಮಗೆ ಕರೆಕ್ಟ್ ಡೇಟಾ ಬೇಕು. ಅದರಿಂದ ನಾವು ಇಲ್ಲಿ ರಿಸ್ಟ್ರಿಕ್ಷನ್ಸ್ ಅಲೋ ಮಾಡೋಣ. ರಿಸ್ಟ್ರಿಕ್ಷನ್ಸ್ನ ಅಪ್ಲೈ ಮಾಡೋಣ. ಸ್ಟೇಟ್ ಎಂಟರ್ ಮಾಡೋದಕ್ಕೆ ಕೂಡ ನಾವು ಡೇಟಾ ವ್ಯಾಲಿಡೇಷನ್ ರಿಸ್ಟ್ರಿಕ್ಷನ್ ಅಪ್ಲೈ ಮಾಡೋಣ. ನ್ಯಾಷನಾಲಿಟಿ ಫೀಲ್ಡ್ಗೆ ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡ್ತೀನಿ. ಡೇಟಾಗೆ ಹೋಗಿ ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಡ್ರಾಪ್ ಡೌನ್ ಅಲ್ಲಿ ಹೋಗಿ ಲಿಸ್ಟ್ ತಗೊಳ್ಳಿ. ಲಿಸ್ಟ್ ಅಲ್ಲಿ ಸೋರ್ಸ್ ಅಲ್ಲಿ ನಾವು ಟೈಪ್ ಮಾಡಬೇಕು. ಮೊದಲು ಇಂಡಿಯನ್ ಅಂತ ಟೈಪ್ ಮಾಡ್ತೀನಿ. 2 ಆಪ್ಷನ್ ಇದೆ, ಅದರಿಂದ ನಾವು ಇಲ್ಲೇ ಎಂಟರ್ ಮಾಡ್ಬೋದು.
ಇನ್ನೊಂದು NRI, ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ. ಈಗ ಇಲ್ಲೊಂದು ಡ್ರಾಪ್ ಡೌನ್ ಐಕಾನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಂಡಿಯನ್ ಮತ್ತೆ NRI ಎರಡು ಆಪ್ಷನ್ ಇದೆ. ಎರಡರಲ್ಲೊಂದು ಸೆಲೆಕ್ಟ್ ಮಾಡ್ಬೋದು. ಇಂಡಿಯನ್ ಸೆಲೆಕ್ಟ್ ಮಾಡಿದ್ರೆ ಇಂಡಿಯನ್ ಬರುತ್ತೆ, NRI ಸೆಲೆಕ್ಟ್ ಮಾಡಿದ್ರೆ NRI ಸೆಲೆಕ್ಟ್ ಆಗುತ್ತೆ. ಡೇಟಾ ಟ್ಯಾಬಲ್ಲಿ ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಲಿಸ್ಟ್ ಸೆಲೆಕ್ಟ್ ಮಾಡೋಣ. ಲಿಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಸೋರ್ಸ್ ಡೇಟಾನಲ್ಲಿ ನಾವು ಶೀಟ್ ನಂಬರ್ 2 ಹೋಗಿ ಸ್ಟೇಟ್ಸ್ ಎಲ್ಲ ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ಕ್ಲಿಕ್ ಡೌನ್ ಏರೋ ಮಾಡಿದ್ರೆ ಸ್ಟೇಟ್ಸ್ ಎಲ್ಲ ಸೆಲೆಕ್ಟ್ ಆಗುತ್ತೆ. ಓಕೆ. ಈಗ ಸ್ಟೇಟ್ ಫೀಲ್ಡ್ ಅಲ್ಲಿ ಡ್ರಾಪ್ ಡೌನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಸ್ಟೇಟ್ಸ್ ಲಿಸ್ಟ್ ಎಲ್ಲ ಇದೆ. ಇದರಲ್ಲಿ ನಾವು ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಬೋದು. ಈಗ ಸಿಟಿ ಫೀಲ್ಡ್ಗೆ ನಾವು ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡೋಣ. ಡೇಟಾ ಟ್ಯಾಬಲ್ಲಿ ಹೋಗಿ ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಲಿಸ್ಟ್ ಸೆಲೆಕ್ಟ್ ಮಾಡಿ ಸೋರ್ಸ್ಗೆ ಹೋಗಿ ಪೇಜ್ ನಂಬರ್ ಶೀಟ್ ನಂಬರ್ 2 ಹೋಗಿ ಸಿಟೀಸ್ ಎಲ್ಲ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಕ್ಲಿಕ್ ಡೌನ್ ಆಗ. ಓಕೆ. ಸಿಟಿ ಫೀಲ್ಡ್ ಅಲ್ಲಿ ಡ್ರಾಪ್ ಡೌನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಿಟಿ ನೇಮ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ಯಾವ ಸಿಟಿ ಅಂತ ಸೆಲೆಕ್ಟ್ ಮಾಡಬೇಕು. ಡೇಟಾ ವ್ಯಾಲಿಡೇಷನ್ ಪ್ರಕಾರ ಡೇಟಾ ಇನ್ಪುಟ್ ಮಾಡಿಲ್ಲ ಅಂದ್ರೆ ಮಿಸ್ಟೇಕ್ಸ್ ಆದಾಗ ಎರರ್ ಅಲರ್ಟ್ ಬರುತ್ತೆ. ನಮಗೆ ಬೇಕಾದಾಗೆ ಎರರ್ ಅಲರ್ಟ್ನ ಕಸ್ಟಮೈಸ್ ಮಾಡ್ಬೋದು. ಏಜ್ ಫೀಲ್ಡ್ಗೆ ನಾನು ಎರರ್ ಅಲರ್ಟ್ ಕಸ್ಟಮೈಸ್ ಮಾಡ್ತೀನಿ. ಡೇಟಾ ಟ್ಯಾಬ್ಗೆ ಹೋಗಿ ಡೇಟಾ ವ್ಯಾಲಿಡೇಷನ್ಗೆ ಹೋದ್ರೆ ಎರರ್ ಅಲರ್ಟ್ ಇದೆ. ಎರರ್ ಅಲರ್ಟ್ ಅಲ್ಲಿ ಟೈಟಲ್ ನಾನು ಕೊಡ್ತೀನಿ ಏಜ್ ಲಿಮಿಟ್ ಅಂತ. ಏಜ್ ಲಿಮಿಟ್ ಎರರ್ ಮೆಸೇಜ್ ಏನ್ ಕೊಡ್ಬೇಕಂದ್ರೆ ಬಿಲೋ 18 years ಆಫ್ ಏಜ್ ನಾಟ್ ಅಲೌಡ್. ಈ ತರ ನಾನು ಮೆಸೇಜ್ನ ಕಸ್ಟಮೈಸ್ ಮಾಡ್ತೀನಿ. ರಾಂಗ್ ಎಂಟ್ರಿ ಆಗಿದ ತಕ್ಷಣ ಈ ತರ ಮೆಸೇಜ್ ಬರುತ್ತೆ. ಮೆಸೇಜ್ ಅಲ್ಲಿ ನಾನು 17 ಅಂತ ಎಂಟರ್ ಮಾಡ್ತೀನಿ. ಬಿಲೋ 18 years ಆಫ್ ಏಜ್ ನಾಟ್ ಅಲೌಡ್. ಏಜ್ ಲಿಮಿಟ್ ಅಂತ ಹೆಡ್ಡಿಂಗ್ ಬಂದಿದೆ. ಈ ತರ ಎಲ್ಲ ಎರರ್ ಅಲರ್ಟ್ ನಾವು ಕಸ್ಟಮೈಸ್ ಮಾಡ್ಬೋದು. ಅದೇ ತರ ಇನ್ಪುಟ್ ಮೆಸೇಜ್ ಕೂಡ ನಾವು ಕೊಡ್ಬೋದು. ರಾಂಗ್ ಎಂಟ್ರಿ ಆದಾಗ ಎರರ್ ಅಲರ್ಟ್ ಬರುತ್ತೆ. ಎಂಟ್ರಿ ಮಾಡೋಕ್ಕೂ ಮುಂಚೆನೆ ನಾವು ಇನ್ಪುಟ್ ಮೆಸೇಜ್ ಏನಾದರೂ ಕೊಟ್ಟರೆ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಅದನ್ನು ಕೂಡ ನಾವು ಕಸ್ಟಮೈಸ್ ಮಾಡ್ಬೋದು. ಫೋನ್ ನಂಬರ್ ಎಂಟರ್ ಮಾಡೋದಕ್ಕೆ ನಾವು ಯೂಸರ್ ಫ್ರೆಂಡ್ಲಿ ಒಂದು ಇನ್ಪುಟ್ ಮೆಸೇಜ್ ಕೊಡೋಣ. ಡೇಟಾ ಟ್ಯಾಬ್ಗೆ ಹೋಗಿ ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಇನ್ಪುಟ್ ಮೆಸೇಜ್ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ಟೈಟಲ್ ಏನು ಕೊಡಬೇಕು, ಎಂಟರ್ ವ್ಯಾಲಿಡ್ ಫೋನ್ ನಂಬರ್ ಅಂತ ಕೊಡ್ತೀನಿ. ಎಂಟರ್ ವ್ಯಾಲಿಡ್ ಫೋನ್ ನಂಬರ್. ಇನ್ಪುಟ್ ಮೆಸೇಜ್ ಅಲ್ಲಿ ಎಂಟರ್ 10 digit ಫೋನ್ ನಂಬರ್ ಅಂತ ಬರೀತೀನಿ. 10 digit ಫೋನ್ ನಂಬರ್. ಓಕೆ. 10 digit ಫೋನ್ ನಂಬರ್ ಓನ್ಲಿ ಅಂತ ಬರೀತೀನಿ. ಯಾಕೆಂದ್ರೆ ಕೆಲವು ಸಲ ಲ್ಯಾಂಡ್ ಲೈನ್ ಎಂಟರ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಇದನ್ನ ಕ್ಯಾಪಿಟಲ್ ಲೆಟರ್ ಮಾಡ್ತೀನಿ. ಓಕೆ. ಈಗ ಎಂಟ್ರಿ ಮಾಡೋದಕ್ಕೂ ಮುಂಚೆನೆ ಎಂಟರ್ ವ್ಯಾಲಿಡ್ ಫೋನ್ ನಂಬರ್, ಎಂಟರ್ 10 digit ಫೋನ್ ನಂಬರ್ ಓನ್ಲಿ. ಎಂಟರ್ ಮಾಡೋಕ್ಕೂ ಮುಂಚೆನೆ ಮೆಸೇಜ್ ಬಂದಿದೆ. ಅದನ್ನ ನೋಡ್ಕೊಂಡು ಅವರು ಒಂದು ಸಲ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಬೋದು. ಡೇಟಾ ವ್ಯಾಲಿಡೇಷನ್ ಅಲ್ಲಿ ವಾರ್ನಿಂಗ್ ಸೈನ್ ನಾವು ಕಸ್ಟಮೈಸ್ ಮಾಡೋದು ನೋಡಿದೀವಿ. ನಮ್ಮ ಪ್ರಕಾರ ಏನ್ ಮೆಸೇಜ್ ಕೊಡಬೇಕು ಆ ತರ ಕಸ್ಟಮೈಸ್ ಮಾಡ್ಬೋದು. ಡ್ರಾಪ್ ಡೌನ್ ಅಲ್ಲಿ ಸ್ಟಾಪ್ ಇದೆ, ವಾರ್ನಿಂಗ್ ಇದೆ, ಇನ್ಫಾರ್ಮೇಶನ್ ಇದೆ. ನಾವು ಅವಾಗಲೇ ಸ್ಟಾಪ್ ಅಪ್ಲೈ ಮಾಡಿದ್ವಿ. ಸ್ಟಾಪ್ ಅಂದ್ರೆ ವ್ಯಾಲಿಡ್ ಡೇಟಾ ಎಂಟ್ರಿ ಮಾಡೋ ತನಕ ಅಲೋ ಮಾಡಲ್ಲ. ಐದರ್ ರೀಟ್ರೈ ಬರುತ್ತೆ ಅಥವಾ
ಸ್ಟಾಪ್ ಬರುತ್ತೆ. ವಾರ್ನಿಂಗ್ ಮೆಸೇಜ್ ಕೊಟ್ರೆ ಯಾವ ತರ ವರ್ಕ್ ಆಗುತ್ತೆ ನೋಡೋಣ. ಏಜ್ ಲಿಮಿಟ್ ಅಂತ ಕೊಟ್ಟಿದ್ದೀನಿ, ಬಿಲೋ 18 ಇಯರ್ಸ್ ಆಫ್ ಏಜ್ ನಾಟ್ ಅಲೌಡ್ ಅಂತ ಕೊಟ್ಟಿದ್ದೀನಿ. ಓಕೆ ಮಾಡಿದ್ದೀನಿ. ಏಜ್ ಇವಾಗ 16 ಎಂಟರ್ ಮಾಡ್ತೀನಿ. 16 ಎಂಟರ್ ಮಾಡಿ ಬಿಲೋ 18 ಇಯರ್ಸ್ ಆಫ್ ಏಜ್ ನಾಟ್ ಅಲೌಡ್ ಅಂತ ಕಂಟಿನ್ಯೂ ಅಂತ ಹೇಳ್ತಾ ಇದೆ. ಕಂಟಿನ್ಯೂ, ಎಸ್, ನೋ, ಕ್ಯಾನ್ಸಲ್ 3 ಆಪ್ಷನ್ ಇದೆ. ಎಸ್ ಅಂದ್ರೆ ಅಲೋ ಮಾಡುತ್ತೆ, 16 ಇಯರ್ ಕೂಡ ಅಲೋ ಮಾಡುತ್ತೆ. ಕೆಲವು ಸ್ಪೆಷಲ್ ಕೇಸಲ್ಲಿ 16, 17 ಎಲ್ಲ ಅಲೋ ಮಾಡ್ತಾರೆ. ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಎರರ್ ಅಲರ್ಟ್ ಎಲ್ಲ ಕೊಡ್ಬೋದು, ಮತ್ತೆ ಡೇಟಾ ವ್ಯಾಲಿಡೇಷನ್ ಲಿಮಿಟ್ ಕೂಡ ಅಪ್ಲೈ ಮಾಡ್ಬೋದು. ಮತ್ತೆ ಡೇಟಾ ವ್ಯಾಲಿಡೇಷನ್ಗೆ ಹೋಗ್ತೀನಿ. ಇನ್ನೊಂದು ಆಪ್ಷನ್ ಇದೆ, ಸ್ಟಾಪ್ ಇದೆ, ವಾರ್ನಿಂಗ್ ಇದೆ, ಇನ್ಫಾರ್ಮೇಶನ್ ಇದೆ. ಇನ್ಫಾರ್ಮೇಶನ್ ತಗೊಂಡ್ರು ಅಷ್ಟೇ, ಇನ್ಫಾರ್ಮೇಶನ್ ಅಷ್ಟೇ ಕೊಡುತ್ತೆ, ಔಟ್ ಆಫ್ ರೇಂಜ್ ಅಂತ ಕೊಡುತ್ತೆ. ಅಲೋ ಅಂದ್ರೆ ಅಲೋ ಮಾಡುತ್ತೆ. ಇನ್ಫಾರ್ಮೇಶನ್ ಅಂತ ತಗೋಣ, ಓಕೆ ಮಾಡೋಣ. ಏಜ್ ಎಂಟರ್ ಮಾಡ್ತೀನಿ, 15 ಅಂತ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ ತಕ್ಷಣ ಬಿಲೋ 18 ಇಯರ್ಸ್ ಆಫ್ ಏಜ್ ನಾಟ್ ಅಲೌಡ್. ಓಕೆ, ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ ಕೊಡುತ್ತೆ, ಆದರೆ ಅದನ್ನ ಸ್ಟಾಪ್ ಮಾಡಲ್ಲ. ಎಂಟ್ರಿ ಅಲೋ ಆಗಿದೆ. ಡೇಟಾ ವ್ಯಾಲಿಡೇಷನ್ ಪಾರ್ಟ್ 1 ವಿಡಿಯೋದಲ್ಲಿ ನೀವು ಇಷ್ಟೆಲ್ಲ ಫೀಚರ್ಸ್ ತಿಳ್ಕೊಂಡಿದ್ದೀರಾ. ಟೆಕ್ಸ್ಟ್ ವ್ಯಾಲ್ಯೂ ಓನ್ಲಿ. ಡೇಟಾ ವ್ಯಾಲಿಡೇಷನ್ ಅಲ್ಲಿ ನೇಮ್ ಫೀಲ್ಡ್ ಅಲ್ಲಿ ಟೆಕ್ಸ್ಟ್ ಮಾತ್ರ ಎಂಟ್ರಿ ಮಾಡೋ ತರ ಈ ಟೆಕ್ಸ್ಟ್ ಫಂಕ್ಷನ್ ಹಾಕಿ ನಾವು ರೆಸ್ಟ್ರಿಕ್ಷನ್ಸ್ ನ ಅಪ್ಲೈ ಮಾಡಿದ್ದೀವಿ. ಟೆಕ್ಸ್ಟ್ ಲೆಂತ್ ಈಕ್ವಲ್ ಟು 10. ಫೋನ್ ನಂಬರ್ಸ್ ನ 10 ಡಿಜಿಟ್ಸ್ ಅಷ್ಟೇ ಎಂಟರ್ ಮಾಡೋ ತರ ಟೆಕ್ಸ್ಟ್ ಲೆಂತ್ ಸೆಲೆಕ್ಟ್ ಮಾಡಿ ಈಕ್ವಲ್ ಟು 10 ಅಂತ ನಾವು ರೆಸ್ಟ್ರಿಕ್ಷನ್ಸ್ ಹಾಕಿದ್ದೀವಿ. ಏಜ್ ಲಿಮಿಟ್ಗೆ ಹೋಲ್ ನಂಬರ್ ಬಿಟ್ವೀನ್ 18 to 80 ಅಂತ ನಾವು ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡಿದ್ದೀವಿ. ಸಿಟಿ ಮತ್ತೆ ಸ್ಟೇಟ್ಗೆ ಡ್ರಾಪ್ ಡೌನ್ ಲಿಸ್ಟ್ ನ ಯಾವ ತರ ಕ್ರಿಯೇಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಕಸ್ಟಮೈಸ್ ವಾರ್ನಿಂಗ್ ಮೆಸೇಜಸ್. ವಾರ್ನಿಂಗ್ ಮೆಸೇಜಸ್ ಅಲ್ಲಿ ಸ್ಟಾಪ್, ವಾರ್ನಿಂಗ್, ಇನ್ಫಾರ್ಮೇಶನ್ 3 ಮೆಥಡ್ ತಿಳ್ಕೊಂಡಿದ್ದೀವಿ. ಕ್ರಿಯೇಟ್ ಯೂಸರ್ ಫ್ರೆಂಡ್ಲಿ ಇನ್ಪುಟ್ ಮೆಸೇಜ್. ಇನ್ಪುಟ್ ಮೆಸೇಜ್ ಯಾವ ತರ ಕೊಡೋದು ಅಂತ ತಿಳ್ಕೊಂಡಿದ್ದೀವಿ. ಫೋನ್ ನಂಬರ್ ಅನ್ನು ಕೊಟ್ಟಿದ್ದೀವಿ. ಇನ್ಪುಟ್ ಮೆಸೇಜ್ ಎಂಟರ್ ವ್ಯಾಲಿಡ್ ಫೋನ್ ನಂಬರ್ ಓನ್ಲಿ. ಫೋನ್ ನಂಬರ್ ಇನ್ಪುಟ್ ಡೇಟಾ ವ್ಯಾಲಿಡೇಷನ್ ಮಾಡುವಾಗ ನಾವು ಟೆಕ್ಸ್ಟ್ ಲೆಂತ್ ತಗೊಂಡಿದ್ದೀವಿ ಈಕ್ವಲ್ ಟು 10. ಇನ್ಪುಟ್ ಮೆಸೇಜ್ ಕೂಡ ಕೊಟ್ಟಿದ್ದೀವಿ, ಎಂಟರ್ 10 ಡಿಜಿಟ್ ಫೋನ್ ನಂಬರ್ಸ್ ಓನ್ಲಿ ಅಂತ. ಆದ್ರೆ ಟೆಕ್ಸ್ಟ್ ಎಂಟರ್ ಮಾಡಿದ್ರೆ ಕೂಡ ಆಕ್ಸೆಪ್ಟ್ ಆಗುತ್ತೆ. 10 ಲೆಟರ್ಸ್ ಎಂಟರ್ ಮಾಡಿದ್ದೀನಿ, ಆಕ್ಸೆಪ್ಟ್ ಆಗಿದೆ. 2 ಲೆಟರ್ಸ್ ಎಂಟರ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ. ಈ ವ್ಯಾಲಿಡೇಷನ್ ಪ್ರಕಾರ ಟೆಕ್ಸ್ಟ್ ಆಗಲಿ ನಂಬರ್ ಆಗಲಿ ಎರಡು ಆಕ್ಸೆಪ್ಟ್ ಮಾಡಿದ್ರೆ ಮಾಡುತ್ತೆ, ಆದ್ರೆ ಟೆಕ್ಸ್ಟ್ ಲೆಂತ್ ಮಾತ್ರ 10 ಇರಬೇಕು. ಟೆಕ್ಸ್ಟ್ ಲೆಂತ್ ಅಷ್ಟೇ ಕನ್ಸಿಡರ್ ಮಾಡುತ್ತೆ. 10 ಡಿಜಿಟ್ ಫೋನ್ ನಂಬರ್ ಮಾತ್ರ ಎಂಟ್ರಿ ಆಗೋ ತರ ನಾವು ಕಸ್ಟಮ್ ಡೇಟಾ ವ್ಯಾಲಿಡೇಷನ್ ಮಾಡಬೇಕು. ಪಾರ್ಟ್ 2 ವಿಡಿಯೋ ಕಸ್ಟಮ್ ಡೇಟಾ ವ್ಯಾಲಿಡೇಷನ್ ಬಗ್ಗೆ ಇರುತ್ತೆ. ಸಾಕಷ್ಟು ಎಕ್ಸಾಂಪಲ್ಸ್ ಜೊತೆ ಕಸ್ಟಮ್ ಡೇಟಾ ವ್ಯಾಲಿಡೇಷನ್ ಯಾವ ತರ ಮಾಡೋದು ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ.